ಈಗ ಬಿಜೆಪಿ ಸರ್ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗಿದೆ. ಬಿಜೆಪಿ ಹಾಗೆ ಆಗಿದೆ. ಶನಿ ಸಿಂಗ್ಲಾಪುರದಂಗೆ ಆಗಿದೆ. ಅಲ್ಲಿ ಬಾಗ್ಲೇ ಇಲ್ಲ. ಅಲ್ಲಿ ಶನಿ ಯಾರು ಅನ್ನೋದು ಪ್ರಶ್ನೆ. ಉಗ್ರಗಾಮಿ ಬಿಜೆಪಿ ವಾದಿಗಳು ಅಂತ ಬೆಂಕಿ ಹಚ್ಚುವ ಭಾಷಣಗಳನ್ನೇ ಹೊಡೆಯಂತ. ಕರ್ನಾಟಕದಲ್ಲಿ ಸಮ್ಮಿಶ್ರ ರಾಜಕಾರಣದ ಪ್ರಯೋಗ ಕೂಡ ವಿಫಲ ಆಗಿದೆ. JDSನ ಅನಿವಾರ್ಯತೆ ಅಥವಾ ಅವಶ್ಯಕತೆ ನಮಗಿಲ್ಲ. ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಆಗಲಿ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆದರೆ ಅವ್ರು ಯಾಕೆ ಮಾಡ್ತಾರೆ? BS ಯಡಿಯೂರಪ್ಪನವರು ಯಾವಾಗ ಸಮಾಧಾನವಾಗಿರಲ್ಲ ಬಿಜೆಪಿ ಜೊತೆ ಅವಾಗೆಲ್ಲ ಬಿಜೆಪಿ ಕೈ ಸುಟ್ಕೊಂಡಿದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಕರ್ನಾಟಕ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗಿದೆ. ಯಾವ ಬಾಗಿಲಲ್ಲಿ ಒಳಗೆ ಬರೋದು, ಯಾವ ಬಾಗಿಲಲ್ಲಿ ಹೊರಗೆ ಹೋಗೋದು. ವಿಜಯೇಂದ್ರ ಅಧ್ಯಕ್ಷ ಅಂತ ಘೋಷಣೆಯಾಗಿ ವರ್ಷಗಳೇ ಕಳೆದರೂ ಕೂಡ ಅವರು ಪೂರ್ಣಾವಧಿ ಅಧ್ಯಕ್ಷ ಅಂತ ಇನ್ನೂ ಅಥರೈಸೇಷನ್ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾತುಗಳು, ಚರ್ಚೆಗಳು ಶುರುವಾಗ್ತಾ ಇವೆ. ಬಿ ಜೆ ಪಿಗೆ ಉಳಿಗಾಲ ಇರಬೇಕು ಅಂದರೆ ಯಾವ ರೀತಿಯ ತೀರ್ಮಾನವನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು? NDA ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ BJP ನಿರಾಶಾದಾಯಕವಾಗಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ನಾಯಕರು ರಾಜ್ಯಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಅವ್ರು ಬಂದರೆ ಕರ್ನಾಟಕ BJPಗೆ ಯಾವ ರೀತಿ ಲಾಭ ಆಗುತ್ತೆ? ಇಲ್ಲಿರೋ ಜಗಳವನ್ನು ಅವರೇನಾದರೂ ಸರಿಪಡಿಸ್ತಾರ? ಒಳ ಜಗಳಗಳಿಗೆ ಮೂಲ ಕಾರಣ ಯಾರು? ಯಾರು ಬೆಂಕಿ ಹಚ್ಚುತ್ತಾ ಇದ್ದಾರೆ ಇಲ್ಲಿ? ಈ ಎಲ್ಲ ವಿಚಾರಗಳ ಬಗ್ಗೆ ಖ್ಯಾತ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರೊಂದಿಗೆ ಚರ್ಚೆಯನ್ನು ಮಾಡೋಣ. ಭಟ್ರೆ ನಮಸ್ತೆ. ಕಾರ್ಯಕ್ರಮ ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು. ಎಸ್ ಸರ್. ಈಗ BJP ಸರ್ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಆಗಿದೆ. ಯಾವತ್ತೂ ಕೂಡ BJP ಒಂದು ಏಕನೇತ ಅನ್ನೋದು ಅವ್ರೇನು ಹೇಳ್ತಾರಲ್ಲ, ಆ ಲೆಕ್ಕದಲ್ಲಿ ಯಾವತ್ತೂ ಕರ್ನಾಟಕದಲ್ಲಿ ಬಂದೇ ಇಲ್ಲ. ನಮ್ಗೆ ನೆನಪೇ ಇಲ್ಲ. ಕರೆಕ್ಟ್. ಓಕೆ, ಏನು ಹೇಳ್ತೀರಾ ಸರ್ ಈ BJPಯ ಈ ಬೆಳವಣಿಗೆ, ಈ ರೀತಿಯ ಮನೆ ಒಡಕುತನ ಯಾಕೆ ಅಂತ? ಸರ್, ನೀವೊಂದು ಮಾತು ಹೇಳಿದ್ರಿ, ಮನೆಯೊಂದು ಮೂರು ಬಾಗಿಲು ಅಂತ. ನನಗೆ ತಕ್ಷಣ ನೆನಪಾದ್ದು ಮಹಾರಾಷ್ಟ್ರದಲ್ಲಿ ಒಂದು ಶನಿ ಸಿಂಗ್ಲಾಪುರ ಅಂತ ಒಂದು ಊರಿದೆ. ಶನಿ ಇದಾನೆ. ಹೌದು, ಶನಿ ಶಿಂಗಣಾಪುರ. ಶಿಂಗಣಾಪುರ ಅಲ್ಲಿ ಮನೆಗಳಿಗೆ ಬಾಗ್ಲೇ ಇಲ್ಲ. ಹೌದು, ಯಾಕಂದ್ರೆ ಶನಿ ಕಾಯ್ತಾನೆ ಅನ್ನೋದು ಅವ್ರ ನಂಬಿಕೆ. ಯಾವ ಮನೆಗೂ ಬಾಗಿಲ ಇಲ್ಲ. ಹಾಗೆ ಮನೆಗಳಿಗೆ ಬಾಗಿಲ ಇಲ್ಲದಿರುವ ಇನ್ನೊಂದು ಊರು ಕರ್ನಾಟಕದಲ್ಲಿ ಹಂಪಿ ಹತ್ರ ಎಲ್ಲೋ ಇದೆ. ನಾನು ಅದು ವಿಸಿಟ್ ಮಾಡಿ ನೋಡಿದ್ದೇನೆ ಭಾಳ ವರ್ಷಗಳಿಂದ. ಈಗ BJP ಹಾಗೆ ಆಗಿದೆ. ಬಾಗ್ಲೇ ಇಲ್ಲ. ಶನಿ ಸಿಂಗ್ಲಾಪುರದಂಗೆ ಆಗಿದೆ. ಅಲ್ಲಿ ಬಾಗ್ಲೇ ಇಲ್ಲ. ಅಲ್ಲಿ ಶನಿ ಯಾರು ಅನ್ನೋದು ಪ್ರಶ್ನೆ. ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. BJP ಭಾಳ ಮುಖ್ಯವಾದ ಸಮಸ್ಯೆ ಅಂತ ಅಂದರೆ ಅದೇನೇ ಅಂತ. ಒಂದು, ಯಡಿಯೂರಪ್ಪ ಅವರು ಪವರ್ಫುಲ್ ಆಗಿರುವವರೆಗೆ ಅದೊಂದು ರೀತಿ ಇತ್ತು, ಎರಡು ಗುಂಪುಗಳಿತ್ತು. ಸೊ ವಿಜಯೇಂದ್ರ ಬಂದ ಮೇಲೆ ಗುಂಪಿನ ಸಂಖ್ಯೆ ಜಾಸ್ತಿ ಆಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗಿದೆ. ಒಂದು ಗುಂಪು ಎಕ್ಸ್ಟ್ರಾ ಉಟ್ಕೋತು. ಒಂದು ಅಲ್ಲ ಅನ್ಸುತ್ತೆ. ಕೂತ್ಕೊಂಡು ಲೆಕ್ಕ ಹಾಕೋಣ ಸರ್, ಸಾಧ್ಯ ಆದ್ರೆ. ನಾನು ಗಣಿತಲ್ಲ ಅಲ್ಲಲ್ಲ, ಈಗ ಯಡಿಯೂರಪ್ಪನವರಿಂದ ಬಾಧಿತ ಆದವ್ರದ್ದು ಒಂದು ಗುಂಪು, ವಿಜಯೇಂದ್ರ ಅವರಿಂದ ಬಾಧಿತ ಆಗಿರೋದು ಒಂದು 2-3 ಗುಂಪು. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳದ್ದು ಒಂದೊಂದು ಗುಂಪು. ಅದು ಜಗದೀಶ್ ಶೆಟ್ಟರದ್ದು ಒಂದು ಆ ಕಡೆ ಗುಂಪು, ಸದಾನಂದ ಗೌಡರು ಅದೇನು ಕ್ರಿಯಾಶೀಲವಾಗಿಲ್ಲದು ಅದೊಂದು ಗುಂಪು ಅಲ್ವಾ. CT ರವಿ ಇತ್ಯಾದಿ ಅಂದ್ರೆ ಅವರೆಲ್ಲ ಈ ಸಂತೋಷ್ ಜಿ ಅವರ ಶಿಷ್ಯಂದಿರದ್ದು ಒಂದು ಗುಂಪು. ಹಲವು ಗುಂಪುಗಳು BJP ಒಳಗಡೆ ಇವೆ. ಅದ್ರ ಜೊತೆ ಬಹಳ ಮುಖ್ಯವಾಗಿ ನೀವು ಹೇಳೋದು ಇದು ಮೂರು ಬಾಗಿಲಲ್ಲ, ಊರು ಬಾಗಿಲು. ಹೌದು, ಅನ್ಬೋದು. ಪರ್ಫೆಕ್ಟ್. ಯಾಕೆ ಬೇಕಾದ್ರೂ ವಿಶ್ಲೇಷಣೆ ಮಾಡೋದು. ಅದ್ರ ಜೊತೆಗೆ ಅವ್ರು ಬಹಳ ಮುಖ್ಯವಾದ ಸಮಸ್ಯೆ ಅಂತ ಅಂದರೆ, ಒಂದು ಬಹಳ ಅಗ್ರೆಸಿವ್ ಆದ ನಾಯಕರುಗಳದ್ದು. ಅಲ್ಲಿ ಇಡೀ ಪಕ್ಷದಲ್ಲಿ ಏಕಮತ ಇಲ್ಲ. ಕೆಲವರು ಹೊರಗಡೆ ಹೋದವರಿದ್ದಾರೆ. ಅವರು ಕೇವಲ ಯಡಿಯೂರಪ್ಪನ ವಿರೋಧಿಗಳು ಮಾತ್ರ ಅಲ್ಲ. ನಿಷ್ಕ್ರಿಯವಾಗಿರುವ ಅನಂತಕುಮಾರ್ ಹೆಗಡೆ ಅವರಿರ್ಬೋದು, ಆರ್ ಯು ಟೇಕ್ ಯತ್ನಾಳ್ ಅಥವಾ ಈಶ್ವರಪ್ಪ, ಅವರೆಲ್ಲ ಒಂದು ರೀತಿಯ ಉಗ್ರಗಾಮಿ BJP ವಾದಿಗಳವರು. ಸೊ ಅವ್ರದ್ದು ಒಂದು ಗುಂಪಿದೆ, ಉಗ್ರಗಾಮಿಗಳವರು. ಉಗ್ರಗಾಮಿ ಅವರ ಉಗ್ರ ಇದು ಅವ್ರು ಮಾತನಾಡೋದು ಇನ್ನೊಂದು ಅಂದರೆ ನಮ್ಗೆ ಗೊತ್ತಿದೆ.
ಅಂತ ಬೆಂಕಿ ಹಚ್ಚುವ ಭಾಷಣಗಳನ್ನೇ ಹೊಡೆಯಂತ. ಅದಕ್ಕೆ ಅವ್ರು ಫೈರ್ ಬ್ರ್ಯಾಂಡ್ ಅಂತಾರಲ್ಲ. ಅದಕ್ಕೆ ಫೈರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡ್ ಅಂದ್ರೆ ಬೆಂಕಿ ಹಚ್ಚೋದು ಅಂತ ಅಲ್ಲ, ಅದ್ರ ಫೈರ್ ಬ್ರ್ಯಾಂಡ್ ಅಂದ್ರೆ ಗೌರವಾನ್ವಿತ ಹೆಸರು ಅಂದ್ಕೋತಾರೆ. ತಪ್ಪದು ಅಲ್ಲ, ನೀವು ಹೇಳ್ತಾರೆ ಆಯ್ತಾ. ಸೊ ಅವ್ರದ್ದು ಒಂದು ಗುಂಪು. ಸೊ ಇವೆಲ್ಲದರ ನಡುವೆ ಎಲ್ಲರನ್ನು ಒಗ್ಗೂಡಿಸಿದವ್ರು ಯಾರು ಅನ್ನುವ ಪ್ರಶ್ನೆ ಒಂದಾದರೆ ಮೈತ್ರಿ ಸಮಸ್ಯೆ. ಬಹಳಷ್ಟು ಬಿಜೆಪಿ ನಾಯಕರುಗಳು ಎಲ್ಲ ಗುಂಪುಗಳು ಒಂದು ವಿಚಾರದಲ್ಲಿ ಅಲ್ಲ ಬಟ್ರೆ ಒಂದು ಸಣ್ಣ ಪ್ರಶ್ನೆ, ಸಾರಿ. ಈಗ ಏನಾಗ್ಬಿಡುತ್ತೆ ಗೊತ್ತಾ, ಈ ಮೂರು ಪಕ್ಷಗಳಲ್ಲಿ ಈ ರೀತಿ ಆಗ್ತಿದೆ. ಕುಮಾರಣ್ಣನ ಮಗನ್ನ ನಿಖಿಲ್ನ ಅಲ್ಲೇನು ಅಂತ JDSನವ್ರು ಒಪ್ಕೋತಾ ಇಲ್ಲ, GT ದೇವೇಗೌಡರು ಎಕ್ಸೆಟ್ರಾ ನಿಮ್ ನೋಡಿ. ಈ ಸಿದ್ದರಾಮಣ್ಣನ ಮಗನ್ನ ಯತೀಂದ್ರನ್ನ ಇವ್ರ್ಯಾರು ಒಪ್ಕೊಳ್ತಾ ಇಲ್ಲ, ಒಪ್ಕೊಳ್ಬೇಕಾಗಿಲ್ಲ ಒಪ್ಕೊಳ್ಳಂತ ಎಕ್ಸೆಟ್ರಾ ನೋಡಿ. ಅದೇ ರೀತಿ ವಿಜೇಂದ್ರನು ಕೂಡ ಇವರು ಇಲ್ಲೋ ಅಲ್ಲಲ್ಲ. ಆದ್ರೆ ಇನ್ನೊಂದು ಮಜಾ ಇದೆ, ಏನು ಗೊತ್ತಾ, ಬಿಜೆಪಿಯಲ್ಲಿ ಕುಮಾರಣ್ಣ ಮತ್ತು JDS ಅನ್ನ ವಿರೋಧಿಸೋದ್ರಲ್ಲಿ ಈ ಎಲ್ಲ ಗುಂಪುಗಳು ಒಂದು. ಈ ಬಿಜೆಪಿ ಒಳಗೆ ಬೇರೆ ಬೇರೆ ಗುಂಪುಗಳಿಗೆ JDS ಕುಮಾರಣ್ಣ ಬೇಕಾಗಿಲ್ಲ. ಸೊ ಕುಮಾರಸ್ವಾಮಿ ಅವ್ರು ಯಾರಿಗೆ ಬೇಕು? ಮೋದಿ, ಅಮಿತ್ ಶಾ ಹ್ಯಾಂಡ್. ಸೊ ಅದರಿಂದ ಈಗಿರೋ ಬಹಳ ಮುಖ್ಯವಾದ ಪ್ರಶ್ನೆ, ಈ 19ನೇ ತಾರೀಕು ಅವ್ರ ಪಕ್ಷದ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಹೌದು, ಕಾರ್ಯಕಾರಿಣಿ ಸಮಿತಿ ಸಭೆ ನಡೀತಾ ಇದೆ, ಅರಮನೆ ಮೈದಾನ ನಡೀತಾ. ಭೂಪೇಂದ್ರ ಯಾದವ್ ಅವರು ಉದ್ಘಾಟನೆ ಮಾಡ್ತಾರೆ. ಸೊ ಮಾರ್ಗದರ್ಶಕ ಭಾಷಣ ಮಾಡೋದಕ್ಕೆ ಸಂತೋಷ್ ಜಿ ಅವರು ಬರ್ತಾರೆ. ಸಂತೋಷ್ ಜಿ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರೀಗ ಯಡಿಯೂರಪ್ಪ ಅವರ ಮಗನ ಜೊತೆ ಪ್ಯಾಚಪ್ ಮಾಡ್ಕೊಂಡಿದ್ದಾರೆ. ಸಂತೋಷ್ ಜಿ ಅವರು ಚೆನ್ನಾಗಿದ್ದಾರೆ ಈಗ. ಆದ್ರಿಂದ ಯಡಿಯೂರಪ್ಪನವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಸಂತೋಷ್ ಜಿ ಅವರ ಥ್ರೆಟ್ ಇಲ್ಲ ಈಗಿಲ್ಲ. ಸೊ ಆದ್ರಿಂದ ಆದ್ರೆ JDS ಅನ್ನ ನಿರ್ವಹಿಸೋದ್ರಲ್ಲಿ ಸೊ ಸಂತೋಷ್ ಜಿ ಅವರ ಮಾತು ಬಹಳ ಮುಖ್ಯವಾದ್ದು. RSS ಅಂದ್ರೆ RSS ಕೂಡ ನಾಗಪುರದವರಿಗೆ ಇದೆಯಲ್ಲ, ಈ ಮೈತ್ರಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಅವರಿಗೆ. ವಾಟ್ ದೇ ಬಿಲೀವ್, ಬಿಜೆಪಿ ಈ ಬಾರಿ ಗೆಲ್ಲುವ ಚಾನ್ಸಸ್ ಇದೆ. ಆದ್ರಿಂದ ನೀವು ಮೈಮೇಲೆ ಹಾಕೋಬಿಟ್ಟು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ಕೊಂಡು ಸೊ ಚುನಾವಣೆಗೆ ಹೋಗೋದು ಬೇಡ ಅನ್ನುವ ಮನಸ್ಥಿತಿ ಅವರು RSS ಬಹಳ ಜನ. ಅಲ್ಲ, ಬಿಜೆಪಿ ನೋಡಿ ಸರ್, ಬಿಜೆಪಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ಬಂದೂಕಿಟ್ಟು ಅಲ್ಲಿ ವಿರೋಧಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಹೊಡೆದು, ಆ ವಿರೋಧಿಗಳ ಕತೆ ಎಲ್ಲ ಮುಗಿದ ಮೇಲೆ ಬಂದೂಕ್ ತೆಗೆದು ಸ್ಥಳೀಯ ಪ್ರಾದೇಶಿಕ ಪಕ್ಷದ ಬೆನ್ನಿಗೆನೆ ಗುರಿಟ್ಟು ಹೊಡೆದ್ಬಿಡ್ತಾರೆ. ಪರ್ಫೆಕ್ಟ್, ನಾನು ಅದನ್ನೇ ಹೇಳೋದು. ಈಗ ಏನ್ ಮಾಡ್ಬೇಕಾಗಿದೆ ಅವರು ಅಂದ್ರೆ, ಒಂದು ಅಮಿತ್ ಶಾ ಅವರ ನಿಲುಮೆ ಏನೇ ಇರಲಿ, ಈಗಾಗಲೇ ಹಲವು ಕಡೆ ನೀವು ಗಮನಿಸಿದಿರಿ, ಪ್ರೀತಮ್ ಗೌಡ ಅವ್ರು ನೀಡಿದ ಹೇಳಿಕೆ, ಮಂಡ್ಯದ ದಟ್ ಬಿಜೆಪಿ ನಾಯಕರುಗಳು ಹೇಳ್ತಾ ಇರೋದು, ನನಗೆ ಸಿಕ್ಕಂತ ಕೆಲವು ಬಿಜೆಪಿ ಕಾರ್ಯದರ್ಶಿಗಳು ಆ ಲೆವೆಲ್ನವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಹೌದು. ಸೊ ಅದರಿಂದ ಇದ್ರ ಬಗ್ಗೆ ಎಕ್ಸಿಕ್ಯೂಟಿವ್ ಕಮಿಟಿ ಚರ್ಚೆ ಮಾಡುತ್ತಾ ಅಥವಾ ಯಾರು ಪ್ರಸ್ತಾಪ ಮಾಡ್ತಾರ ಅಂದ್ರೆ 2-3 ವಿಚಾರಗಳು ಬಹಳ ಮುಖ್ಯವಾದ್ದು ಅವರಿಗೆ ಚರ್ಚೆ ಮಾಡಬೇಕಾಗಿದೆ. ಒಂದು, ಈ ಹೊರ ಹೋದವರ ಅಗತ್ಯ ಇದೆಯೋ ಇಲ್ವೋ. ಮತ್ತೊಂದು ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಸಣ್ಣ ಕರೆಕ್ಷನ್ ಇದೆ ಬಿಟ್ರೆ, ನೀವು ಹೇಳಿರೋ ವಿಚಾರಗಳಲ್ಲಿ ಮೈತ್ರಿ ಅವಶ್ಯಕತೆ ಇದೆಯಲ್ಲ ಅಂತ. ಈಗ ಬರ್ತಾ ಬರ್ತಾ ನರೇಂದ್ರ ಮೋದಿಯವರ ಪ್ರಭಾವ ಕುಗ್ತಾ ಇದೆ ಅನ್ನೋದು ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಪರ್ಫೆಕ್ಟ್, ಹೌದು. ಸಂಸತ್ನಲ್ಲೂ ಕೂಡ ಅದೇ ರೀತಿಯ ವಾತಾವರಣ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆ ಬಿಜೆಪಿಗಿದೆ ಅನ್ನುವಂಥ ರಾಷ್ಟ್ರೀಯ ಮೆಸೇಜ್ ಅನ್ನು ಒಂದು ಬಿಜೆಪಿ ಕೊಡಬೇಕಿದೆ. ಅದ್ರ ಜೊತೆಗೆ ಪ್ರಾದೇಶಿಕ ಪಕ್ಷಗಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮಿಂದ ಪ್ರಾದೇಶಿಕ ಪಕ್ಷಗಳಿಗೆ ಏನೂ ತೊಂದರೆ ಇಲ್ಲ ಅನ್ನುವಂತಹ ಅತಿ ದೊಡ್ಡ ಮೆಸೇಜ್ ಅನ್ನು ಕೂಡ ಬಿಜೆಪಿ ಕೊಡಬೇಕಿದೆ. ಇಂಥ ಅನಿವಾರ್ಯತೆಗೆ ಬಿಜೆಪಿ ಸಿಲುಕಿದೆ. ಅದೇ ಅನಿವಾರ್ಯತೆಗೆ ಸಿಲುಕಿರೋದ್ರಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಏನೂ ಕಂಡೀಷನ್ ಇಲ್ಲದೆ ಮುಖ್ಯಮಂತ್ರಿ ಮಾಡಿದ್ದು ಬಿಜೆಪಿ. ಹೀಗಿದ್ದಾಗ JDSನ ಅನಿವಾರ್ಯತೆ ಅಥವಾ ಅವಶ್ಯಕತೆ ನಮಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೊಳ್ಳುವಂತಹ ಗಟ್ಟಿತನವನ್ನ ಬಿಜೆಪಿ ನಾಯಕರು ಏನಾದರೂ ಈ ಸಮಾವೇಶದಲ್ಲಿ ಹೇಳ್ತಾರೆ ಅಂತನಾ? ಅಲ್ಲ, ಅವರಿಗೂ ಸಮಸ್ಯೆ ಹೇಮಂತ್. ಒಂದು, ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿ ಮತ್ತು ರಾಜಕೀಯ ವ್ಯಾಕರಣ, ಪೊಲಿಟಿಕಲ್ ಗ್ರಾಮರ್ ಅಂತೀವಿ, ಇಟ್ಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ನಾರ್ತ್. ಹೌದು ಅಲ್ವಾ? ಹೌದು. ಇಲ್ಲಿರುವ ಬಹಳ ಮುಖ್ಯವಾದ್ದು ಅಂದ್ರೆ, ನೀವು ಕರ್ನಾಟಕದಲ್ಲಿ ಜಾತಿ ರಾಜಕಾರಣವನ್ನ ನಿರಾಕರಿಸಕ್ಕಾಗಲ್ಲ. ಹೌದು, ಜಾತಿ ಅನ್ನೋದು ಇಲ್ಲಿ ವಾಸ್ತವ. ಹೌದು. ಧರ್ಮ ಅನ್ನೋದು ಸ್ವಲ್ಪ ಅಷ್ಟು ಅಲ್ಲ, ಇವರು ಧರ್ಮಾಧಾರಿತ ರಾಜಕಾರಣ ಅನ್ನೋದು ಕರ್ನಾಟಕದಲ್ಲಿ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಲ್ಲ. ಅದನ್ನೇ ನಾನು ಹೇಳಕ್ ಹೊರಟಿದ್ದೆ, ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಮ್ಗೆ ಹಿನ್ನೆಲೆ ಬೇರೆ ಕರ್ನಾಟಕದಲ್ಲಿ. ಕುವೆಂಪು ಇರ್ಬೋದು, ಬಸವಣ್ಣ, ಈಗ ಆ ಕಲ್ಚರ್ ಬಂದವರು.
ಆದ್ದರಿಂದ ಜಾತಿ ಭಾಳ ಮುಖ್ಯವಾದ್ದು. ನೀವಿಲ್ಲಿ ಯಾವುದೇ ಎರಡು ರಾಜಕೀಯ ಪಕ್ಷಗಳ ನಡುವೆ ಹೊಂದಾಣಿಕೆ ಆದಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷದ ಮತ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೇಗೆ ವರ್ಗಾವಣೆ ಆಗತ್ತೆ, ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ನೀವು ಎಷ್ಟೇ ಕೊಡಿ, ಜೆ ಡಿ ಎಸ್ಗೆ ನೀವು 50 ಸೀಟ್ ಕೊಡ್ತೀರಾ, 60 ಸೀಟ್ ಕೊಡ್ತೀರಾ, ಉದಾಹರಣೆಗೆ ಹೇಳ್ತೀನಿ. ಆ 60 ಸೀಟ್ಗಳಲ್ಲಿ ಇರುವಂತಹ BJP ಮತಗಳು JDSಗೆ ವರ್ಗಾವಣೆ ಆಗಬೇಕು. ಆಗದೆ ಇದ್ರೆ ಮೈತ್ರಿ ಗಾನ್. ಅಂಡರ್ಸ್ಟ್ಯಾಂಡ್? ಸೊ ಆದರೆ ಇಲ್ಲಿ ಆಗುವ ಸಮಸ್ಯೆ ಏನು ಅಂದರೆ, ಕರ್ನಾಟಕದ ಬಹುಮುಖ್ಯ ರಾಜಕಾರಣ ಏನಿದೆ ಅದು ನೀವು ಕೆಲವು ಪ್ರದೇಶಗಳಲ್ಲಿ ಒಂದು ಪಾಳೆಗಾರಿಕೆಯ ಸಂಸ್ಕೃತಿಯಿಂದ ಬಂದದ್ದು ಅಲ್ವಾ. ಅಲ್ಲಿ ಏನಾಗುತ್ತೆ ಅಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ಲ್ಯಾಂಡ್ ಲಾರ್ಡ್ ಇದ್ದಂಗೆ ಇರ್ತಾನೆ, ಅವನ ಜೊತೆ ಇನ್ನೊಬ್ಬನು ನಿಂತಿರ್ತಾನೆ. ಒಂದು ಪವರ್ಫುಲ್ ಗುಂಪು ಕಾಂಗ್ರೆಸ್ನಲ್ಲಿದ್ದರೆ ಇನ್ನೊಂದು ಪವರ್ಫುಲ್ ಗುಂಪು BJPಲಿ ಇರುತ್ತೆ, ಮತ್ತೊಂದು JDSನಲ್ಲಿರುತ್ತೆ. ಈ ಗುಂಪುಗಳ ನಡುವೆ ರಾಜಕೀಯ ಸಂಘರ್ಷ ನಡೆದಿರುತ್ತೆ, ಅದಕ್ಕೊಂದು ಇತಿಹಾಸ ಇರುತ್ತೆ. ಪಕ್ಷ ಅನ್ನುವುದು, ಬ್ಯಾನರ್ ಅನ್ನುವುದು ಅವರಿಗೆ ಬರೇ ಧ್ವಜ ಮಾತ್ರ. ಅವರ ಆ ಕ್ಷೇತ್ರದ ರಾಜಕಾರಣ ಅವರಿಬ್ಬರ ನಡುವಿನ ಜಗಳವೇ ಆಗಿದೆ. ಇಂಥ ಸಿಚುವೇಶನ್ನಲ್ಲಿ ಮೇಲ್ನಾಯಕರು ಒಂದಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ಹಂತದ ನಾಯಕರುಗಳು ಎಷ್ಟರ ಮಟ್ಟಿಗೆ ಒಂದಾಗ್ತಾರೆ, ಒಂದು ಮಾಡೋಕ್ಕಾಗತ್ತೆ. ಆದರೆ ಈ ಪಕ್ಷಗಳಲ್ಲಿ ಗುರುತಿಸಿಕೊಂಡದೇ ಇರುವಂತ ಕೆಲವೊಂದು ಮತದಾರರು ಇರ್ತಾರಲ್ಲ, ಅವರು ನಿರ್ಣಾಯಕ ಆಗ್ಬೋದೇನೋ ಅಂತ ಈ ರೀತಿ ಮೈತ್ರಿಗಳು ಏರ್ಪಟ್ಟ. ಎಸ್, ನೀವು ಅದನ್ನ ನಮ್ಗೆ ಬೇಕಾದ ಅಂಕಿಅಂಶಗಳು ಸಿಕ್ಕರೆ ನೀವು ಹೇಳ್ದಂಗೆ ಆಗ್ಬೋದು. ಆದರೆ ಅಲ್ಲಿರುವ ಸಮಸ್ಯೆ ಬೇರೆ ಆಗುತ್ತೆ. ಅಂದ್ರೆ ಈಗ ನಾವು ಯಾವುದೇ ಪಕ್ಷಕ್ಕೆ ಸೇರದವರು ಅನ್ನುವವರ ಸಂಖ್ಯೆ ಇದೆಯಲ್ಲ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಜನ ಡಿವೈಡ್ ಆಗಿ ಹೋಗ್ಬಿಟ್ರೆ. ಹೌದು. ಈಗ ಮತ್ತೊಂದು ಏನಾಗ್ತದೆ ಭಟ್ರೆ ಅಂದರೆ, ಈ ಜನರಲ್ಲೂ ಕೂಡ ಯಾವ ರೀತಿ ಆಗ್ತಾಯಿದೆ ಕಾಂಗ್ರೆಸ್ BJP JDS ಅನ್ನೋದಕ್ಕಿಂತ, ನೀವು 2013ರಿಂದ 2018 ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ಸ್ಟೇಬಲ್ ಗೌರ್ಮೆಂಟ್ ಇತ್ತು, ಒಂದು ಒಳ್ಳೆ ಗೌರ್ಮೆಂಟ್ ಅಂತ ಅಂದ್ಕೊಂಡಿದ್ರು. 18ರಲ್ಲಿ ಅಗೇನ್ ಮತ್ತೆ ಕಿಚಡಿ ಸರ್ಕಾರ ಅನ್ನೋ ಥರ ಆಯಿತು. ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ, ಅದಾದಮೇಲೆ ಮತ್ತೆ BJP ಮುಖ್ಯಮಂತ್ರಿ ಯಡಿಯೂರಪ್ಪ, ಅದಾದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಬಸವರಾಜ ಬೊಮ್ಮಾಯಿ, ಈಗ ಮತ್ತೆ 2023ರಲ್ಲಿ ಸಿದ್ದರಾಮಯ್ಯ, ಈಗ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅನ್ನೋ ಥರದ್ದು, DK ಅದು ಇದು ಅನ್ನೋ ಥರದ ಮಾತುಗಳು. ಕಳೆದ 7-8 ವರ್ಷಗಳಿಂದ ರಾಜಕೀಯ ಅಸ್ಥಿರತೆ ಕರ್ನಾಟಕದಲ್ಲಿ ತುಂಬ ಇದೆ. ಸಮ್ಮಿಶ್ರ ಸರ್ಕಾರ ಇರಲಿ, ಆಪರೇಷನ್ ಮಾಡಿರೋ ಸರ್ಕಾರ ಇರಲಿ, ಕಿಚಡಿ ಸರ್ಕಾರ ಇರಲಿ, ಅಥವಾ 135ರಷ್ಟು ಪ್ರಚಂಡ ಬಹುಮತವನ್ನು ಪಡೆದ ಕಾಂಗ್ರೆಸ್ ಸರ್ಕಾರ ಇರಲಿ, ಈ ಅಸ್ಥಿರತೆಗೆ ಮದ್ದು ಅನ್ನುವಂಥದ್ದು BJPಯಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗುತ್ತೆ ಹಾಗಾದರೆ? ಸೊ 2-3 ರೀತಿ ಇದೆ. ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಎತ್ತಿದ್ದೀರಿ. ಒಂದು, ಕರ್ನಾಟಕದಲ್ಲಿ ಸಮ್ಮಿಶ್ರ ರಾಜಕಾರಣದ ಪ್ರಯೋಗ ಕೂಡ ವಿಫಲ ಆಗಿದೆ, ರೈಟ್? ಹೌದು. ಆದ್ದರಿಂದ ಜನ ಅಂದರೆ ಈಗ ಎಷ್ಟು ಒಪ್ಕೋತಾರೆ ಗೊತ್ತಿಲ್ಲ. ಯಾಕಂದರೆ JDS, ಕಾಂಗ್ರೆಸ್, BJP ಎರಡರ ಜೊತೆನೂ ಸಮ್ಮಿಶ್ರ ಸರ್ಕಾರ ಮಾಡಿ ಗೋನು ಆಯಿತು ಒಂದು ಕಡೆ. ಅದರ ಜೊತೆಗೆ ಸೆಕೆಂಡ್ ಪಾಯಿಂಟ್, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದು, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸನ್ನು ಜನ ಒಪ್ಕೋತಾರೆ ಈಗ ಅಂತ ಹೇಳೋದು ಕಷ್ಟ ಇದೆ ಈಗಿನ ಸಂದರ್ಭ. ಯಾಕಂದರೆ ಒಂದು ಎಂಟಿ ಇನ್ಕಂಬನ್ಸಿ ಬರುತ್ತೆ, ಜನ ಅದರಿಂದ ಅದನ್ನು ಹೊರಗೆ ಹಾಕಬೇಕು. ದಟ್ ಇಸ್ ಎ ಸೀರಿಯಸ್ ಚಾಲೆಂಜಸ್. ಇನ್ನು BJPಗೆ ಅವರು JDS ಜೊತೆಗೆ ಹೋದ ತಕ್ಷಣ ಹಳೆ ಮೈಸೂರು ಪ್ರದೇಶದಲ್ಲಿ ಭಾಳಷ್ಟು ಟಿಕೆಟನ್ನು JDS ಬಿಟ್ಕೊಡ್ಬೇಕು, ಸೀಟ್ಗಳನ್ನ. ಅವರು ದೇ ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ್ಯಂಡ್ ಇದರ ಕರ್ನಾಟಕ ಅಲ್ವಾ. ಸೊ ಆ ಸಿಚುವೇಶನ್ನಲ್ಲಿ, ಆ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರಾಜಕಾರಣದ ಮೂಲಭೂತ ಗುಣಧರ್ಮದ ಲಿಂಗಾಯತ್ ಮತ್ತು ಒಕ್ಕಲಿಗ ಸಂಘರ್ಷದ ರಾಜಕಾರಣ ಇದೆಯಲ್ಲ, ಅದು ಈಗ ಯಾವ ಟರ್ನ್ ತಗೊಳುತ್ತೆ? ಇಬ್ರು ಒಂದಾಗ್ತಾರಾ ಅಲ್ವಾ? ಸುಲಭನದು. ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ಅದೇನೇ ಕರ್ನಾಟಕದಲ್ಲಿ ನಡೆದಿತ್ತು. ಕರೆಕ್ಟ್, ಅದೇ ನಡೆದಿದೆ. ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಹಳೆ ಮೈಸೂರು ಜನ ವಿರೋಧ ಮಾಡ್ತಾ ಬಂದರು, ಅದು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದೆ. ಹೌದು. ಮತ್ತು ಅದ್ರ ಜೊತೆಗೆ ಈಗ ಉತ್ತರ ಕರ್ನಾಟಕದಲ್ಲಿ ಬಹುಮಟ್ಟಿಗೆ ನಿಮಗೆ ಈ ಪ್ರತ್ಯೇಕ ರಾಜ್ಯದ ಕೂಗು ಕೆಲವು ಕಡೆ ಶುರುವಾಗಿದೆ, ಸೀರಿಯಸ್ ಆಗ್ತಾ ಇದೆ. ಆ ಸ್ಥಿತಿಯಲ್ಲಿ ಇಬ್ರು ಒಂದಾಗ್ಬಿಟ್ಟು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾನೆ ಅಂತ ಅಂದ್ರೆ ಉತ್ತರ ಕರ್ನಾಟಕದವ್ರು ಬೆಂಬಲ ಕೊಟ್ಟೇ ಬಿಡ್ತಾರೆ ಅಂತ ನಂಬೋದಾಗಿ ನಾವು ಹೇಳೋದಂಗೆ. ಇಟ್ಸ್ ಎ ಸೀರಿಯಸ್ ಥಿಂಗ್. ಉತ್ತರ ಕರ್ನಾಟಕದಲ್ಲಿ ಆ ಪ್ರತ್ಯೇಕತಾ ಭಾವ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣಗಳು ಅಲ್ಲಿ ರಾಜಕಾರಣಿಗಳೇ ಇರ್ಬೋದು, ನೋ ಇಶ್ಯೂ. ಆದರೆ ಅದು ಸ್ಥಿತಿ ಇದೆಯಲ್ಲ, ಅದು ಇಡೀ ಚುನಾವಣೆ ಮೇಲೆ ಈಗ ಬೇರೆ ಪರಿಣಾಮ ಬೀರ್ಬೋದು. ಹೌದು. ಈಗ ಅದ್ರ ಜೊತೆಗೆ ಮತ್ತೊಂದು, 2008 ನಂತರ 2013, 2018, 2023 ಚುನಾವಣೆಗಳು ತಾವು ಗಮನಿಸಿದ್ರೆ, BS ಯಡಿಯೂರಪ್ಪನವರು ಯಾವಾಗ ಸಮಾಧಾನವಾಗಿರಲ್ಲ BJP ಜೊತೆ, ಅವಾಗೆಲ್ಲ BJP ಕೈ ಸೊಟ್ಕೊಂಡೆ. ಹೌದು, ಕರೆಕ್ಟ್. ಯಡಿಯೂರಪ್ಪನವ್ರನ್ನ ಹೊರಗಿಟ್ರೆ BJPಲಿ ಗೆಲ್ಲೋದೇ ಕಷ್ಟ ಅನ್ನುವಂತೆ
ಯಡಿಯೂರಪ್ಪನವರು ಪದೇ ಪದೇ ನಿರೂಪಿಸಿದ್ದಾರೆ. ಹೌದು. ಅಂಥ ಸಂದರ್ಭದಲ್ಲಿ 2028ಕ್ಕೆ ಯಡಿಯೂರಪ್ಪನವರ ಯಾವ ಸ್ಥಾನಮಾನದ ಆಧಾರದಲ್ಲಿ ಬಿಜೆಪಿ ಇಲ್ಲಿ ಚುನಾವಣೆಗೆ ಹೋಗಬೇಕು ಅನ್ನೋದು ಇವಾಗಲಿಂದನೇ ಬಿಜೆಪಿ ಒಂದು ಅಜೆಂಡಾ ಆಗಿರುತ್ತೆ. ಈ ವಿಚಾರವಾಗಿ ನಾಡ್ದು 19ನೇ ತಾರೀಕಿಗೆ ನಡೆಯುವಂತಹ ಇವ್ರ ಕಾರ್ಯಕಾರಿಣಿಯಲ್ಲಿ ಯಾವುದಾದ್ರೂ ತೀರ್ಮಾನ ಬರ್ಬೋದಾ ಭಟ್ರೆ? ತೀರ್ಮಾನಕ್ಕೆ ಬರಲ್ಲ, ಚರ್ಚೆ ಆಗ್ಬೋದು, ವಿಷಯ ಪ್ರಸ್ತಾಪ ಆಗ್ಬೋದು ಒಂದು. ಎರಡನೇದು ನೀವು ಭಾಳ ಯಡಿಯೂರಪ್ಪನವ್ರು ಇದಾರಲ್ಲ, ಈಗ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಆಗಲಿ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆದರೆ ಅವ್ರು ಯಾಕೆ ಮಾಡ್ತಾರೆ? ಅವ್ರಿಗೆ ಕ್ರಾಸ್ ಕನೆಕ್ಷನ್ಗಳು ಭಾಳ ಚೆನ್ನಾಗಿವೆ. ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯುತ್ತಮವಾದ ಕ್ರಾಸ್ ಕನೆಕ್ಷನ್ ಇರೋದು, ಸಂಬಂಧ ಚೆನ್ನಾಗಿರೋದು ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರಿಗೆ. ಯಡಿಯೂರಪ್ಪನವ್ರಿಗೆ ಎಲ್ಲ ಪಾರ್ಟಿಯಲ್ಲೂ ಇದೆ. ಅವ್ರು ಎಲ್ಲಿ ಬೇಕಾದ್ರೂ ಗೂಟ ಹೊಡಿಬಲ್ರು, ಹ್ಯಾಂಗ್ ಬೇಕಾದ್ರೂ ಗೂಟ ಹೊಡಿಬಲ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಅವರು ಗೂಟ ಹೊಡಿದೆ ಇರುವಷ್ಟು ಸಾಧು ಸಂತರೇನೂ ಅಲ್ಲ. ಯಾಕಂದ್ರೆ ಈ ಹಿಂದೆ 2020 ಕೈ ಕೊಟ್ಟೋಗಿರೋದು ಅದು ಕೊಡ್ತಾರೆ ಅವರು, ನೆನಪಿದೆಯಲ್ಲ. ಅವ್ರು ಭಾಳ ಸೀರ ನನ್ನ ಮಗನ್ ಮಾಡ್ತೀರಾ ಮಾಡ್ರಿ. ಸಣ್ಣ ನಿಮ್ಗೆ ನೆನಪು ಮಾಡ್ತೀನಿ, ಕಳೆದ ಒಂದು ವಾರಗಳಲ್ಲಿ ಆಗಿರೋ ಘಟನೆ ಇದು. ಒಂದು ವಾರದಲ್ಲಿ ಏನಾಗುತ್ತೆ ಅಂದ್ರೆ, ಈ ಯಡಿಯೂರಪ್ಪನವರ ವಿರೋಧಿಗಳು ಅಂತ ಯಾರಿದಾರಲ್ಲ, ಇವರು ಈ ರೆಬಲ್ಸ್ ಅಂತ ಯಾರು, ರಮೇಶ್, ಪ್ರತಾಪ್ ಸಿಂಹ, ಜಾರಕಿಹೊಳಿ, ಇವರೆಲ್ಲ ಕುಮಾರಸ್ವಾಮಿ ಅವರನ್ನ ಡೆಲ್ಲಿನಲ್ಲಿ ಮೀಟ್ ಮಾಡ್ತಾರೆ. ಓಕೆ, ಅದಾಗಿ 2 ದಿನಕ್ಕೆ ಈ ಭೀಮಣ್ಣ ಕಂಡ್ರೆ ಕಾರ್ಯಕ್ರಮದಲ್ಲಿ ಡಿಕೆನ್ ಪಕ್ಕದಲ್ಲಿ ಕೂಡಿಸ್ಕೊಂಡು ಯಡಿಯೂರಪ್ಪ ಮಾತಾಡ್ತಾರೆ. ಎಸ್, ದರ್ ಕ್ಲೋಸ್. ಯಡಿಯೂರಪ್ಪ ನೋಡಿ ಮಜಾ ಅಂದ್ರೆ, ಯಡಿಯೂರಪ್ಪ ಡಿಕೆಗೂ ಹತ್ರ, ಸಿದ್ದರಾಮಯ್ಯಗೂ ಹತ್ರ. ಸಿದ್ದರಾಮಯ್ಯ ತುಂಬಾ ಹತ್ರ. ಶತಾಬ್ದಿ ಯಾವುದು ಇದರಲ್ಲಿ, ಸಾರಿ, ಪುಸ್ತಕ ಲೋಕಾರ್ಪಣೆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಚೀಫ್ ಗೆಸ್ಟ್. ಅದೇ ಹೇಳಿದ್ದು, ಇಬ್ರು ಹತ್ರ. ಹೌದು. ಆದ್ರಿಂದ ಈ ಕ್ಯಾನ್ ಪ್ಲೇಸ್ ಗೇಮ್ ಅಂದ್ರೆ ಅವ್ರ ಟೆಂಟಕಲ್ಸ್ ಏನಿದೆ, ಅವರ ಬಾಹು ಎಲ್ಲ ಕಡೆ ವಿಸ್ತರಿಸಿದೆ, ಕಬಂಧ ಬಾಹುಗಳು. ಆದ್ರಿಂದ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದ್ರೆ, ಅದೇ ನಿಶ್ಚಿತ ಅಂತ ಆದ್ರೆ, ಆಗ ಇಡೀ ಕರ್ನಾಟಕದ ರಾಜಕಾರಣ ಬದಲಾಗುತ್ತೆ. ಯಾರಿಗೆ ಗೂಟ ಹೊಡಿತಾರೆ ಅಂತ ಹೇಳಕ್ಕ. ಆಯ್ತು. ಈಗ ಕೊನೆಯದಾಗಿ ಈಗ ಕಾಂಗ್ರೆಸ್ ರಾಜಕಾರಣ ಚುನಾವಣೆ ಸುತ್ತೋದು ಸಿದ್ದರಾಮಯ್ಯನವ್ರ ಸುತ್ತ. ಎಸ್. ಅದೇ ರೀತಿ ಬಿಜೆಪಿನಲ್ಲಿ ಈ ಗಿರ್ಗಿಟ್ಲೆ ಹೊಡೆಯೋದು ಯಡಿಯೂರಪ್ಪನವ್ರ ಸುತ್ತ. ಎಸ್. ಆಯ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಂದೆ ಆದಂಥ ತಂತ್ರಗಳನ್ನು ರೂಪಿಸುತ್ತೆ. ಅದೆಲ್ಲ ಎಲ್ಲರೂ ಮಾಡ್ತಾರೆ ಚುನಾವಣೆಯಲ್ಲಿ. ಈಗ ಬಿಜೆಪಿ ಅಂತ ಬಂದಾಗ ಒಂದು ಕಡೆ ಈ ಫೈರ್ ಬ್ರ್ಯಾಂಡು ಅದು ಇದು ಅನ್ನೋ ಚರ್ಚೆಗಳು, ಮತ್ತೊಂದು ಕಡೆ ಈ ಸಾದಾ ಸೀದಾ ಯಡಿಯೂರಪ್ಪ ಅನ್ನೋ ಚರ್ಚೆಗಳು. ಅವ್ರು ಯಾರ ಕಡೆ ವಾಲ್ಬೋದು ಬಿಜೆಪಿ ವರಿಷ್ಠರಂಗ? ಕರ್ನಾಟಕದ ಯಾರು ವಾಲ್ತಾರ ಗೊತ್ತಿಲ್ಲ. ಆ ಫೈರ್ ಬ್ರ್ಯಾಂಡ್ಗಳನ್ನ ಹಿಡ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡಕ್ ಹೋದ್ರೆ, ಬೆಂಕಿ ಹಚ್ಚ ಹೇಳಿಕೆ ಹೇಳಿದ್ರೆ ಕರ್ನಾಟಕ ಜನ ತಿರಸ್ಕಾರ ಮಾಡ್ತಾರೆ. ಬಿಜೆಪಿಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ರೀತಿಯ ರಾಜಕಾರಣ ಬೇಕು. ಅಂದ್ರೆ ರೈತರು ಇವರು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಬೇಕು, ಹಾಗಿದ್ರೆ ಗೆಲ್ತಾರೆ ಅವರು. ಯಡಿಯೂರಪ್ಪನವರ ಆ ರೀತಿಯ ಮಾದರಿಯನ್ನು ಬಿಟ್ಟು ಯತ್ನಾಳ್ ರೀತಿಯ ಮಾದರಿಯನ್ನು, ಅನಂತಕುಮಾರ್ ಹೆಗಡೆ ರೀತಿಯ ಮಾದರಿಯನ್ನು, ಈಶ್ವರಪ್ಪ ರೀತಿಯ ಮಾದರಿಯನ್ನು ಒಪ್ಕೊಂಡ್ರೆ ಅಧಿಕಾರಕ್ಕೆ ಬರಲ್ಲ, ಮುಳುಗೋಗ್ಬಿಡ್ತಾರೆ. ಎಸ್, ಯಡಿಯೂರಪ್ಪ ಬಿಜೆಪಿಗೆ ಅನಿವಾರ್ಯ. ಅವ್ರ ಮಾದರಿ ಒಂದು ಬಿಜೆಪಿಗೆ ವರ್ಕೌಟ್ ಆಗುತ್ತೆ ಕರ್ನಾಟಕದಲ್ಲಿ. ಎಸ್ ಸರ್. ಯಾವ ಫೈರ್ ಬ್ರ್ಯಾಂಡು ಆಗಲ್ಲ, ಎಲ್ಲೂ ಬೆಂಕಿ ಹಚ್ಚಿದ್ರೆ ಆಗಲ್ಲ. ಕರ್ನಾಟಕ ಇದೆ ಡಿಫರೆಂಟ್ ಕಂಟ್ರಿ. ಎಸ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಶಿಧರ್ ಭಟ್ ಅವರ ಏನಂದರೆ ಒಂದು ರೀತಿ ಅವರಿವತ್ತು ಫೈರ್ ಬ್ರ್ಯಾಂಡ್ ಥರ ಏನಾಗಬೇಕು, ಫೈರ್ ಬ್ರ್ಯಾಂಡ್ಗಳಿಂದ ಏನೇನಾಗುತ್ತೆ ಅನ್ನೋ ಒಂದು ಅವಾಂತರಗಳ ಬಗ್ಗೆನೂ ಹೇಳಿದ್ದಾರೆ. ಇದಾಗಿತ್ತು ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.